ಕಾಸಿಲ್ಲ ವರಿ ಮಾಡಬೇಡಿ, ಕಾರ್ ನಾವು ಕೊಡ್ತೀವಿ ನಿಮ್ಗೆ. ಫೈನಲ್ ಆಗಿ ಸರ್ ಒಂದೇ ಬೆಲೆ, ಶಾರ್ಟ್ ಕಟ್ 1,45,000 ಬಂದ್ರೆ ಗಾಡಿ ಕೊಡ್ತೀನಿ. ಗಾಡಿ ನೋಡಿದ್ರೆ ಸಖತ್ತಾಗಿ ನೋಡ್ತಾರಾ, ಹಿಂಗೆ ಓಪನ್ ಆಗ್ತಾ ಇದೆ ಡೋರು. ಓಕೆ ಸರ್ ಫೈನಲ್ ಒಂದೇ ಬೆಲೆ ಸರ್, 5,35,000 ಬಂದ್ರೆ ಗಾಡಿ ಕೊಡ್ತೀನಿ. 2,10,000 ಏನ್ ಬೇಡ, ಡೈರೆಕ್ಟ್ಲಿ 1,70,000 ಬಂದ್ರೆ ಒಂದು ಚೆವರ್ಲೈಟ್ ಬೀಟ್ 2012 ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನರ್ ಕಾರ್ ಡೈರೆಕ್ಟ್ ಮಾಡ್ಕೊಡ್ತೀನಿ. 4,45,000, 4,45,000 15 ಮಾಡಲು ಡಿಸೈರ್ ಕೊಡ್ತಾ ಇದ್ದೀನಿ. 6,75,000 ಸರ್. ಡೀಸೆಲ್ ಮೈಲೇಜ್ ಎಷ್ಟು ಬರೋದು ಸರ್? ಆಟೋಮೆಟಿಕ್ ಆಗಿರೋದು ಕಂಪಲ್ಸರಿ ನಿಮಗೆ ಕಣ್ಣು ಮುಚ್ಕೊಂಡು ಸಿಟಿಯಲ್ಲಿ ಒಂದು 16-17 ಬರುತ್ತೆ, ಲಾಂಗ್ ಅಲ್ಲಿ 18 to 20 ಬರುತ್ತೆ. ಓಕೆ, ಬೇರೆ 50,000 ಡೌನ್ ಪೇಮೆಂಟ್ ಸರ್. 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಸರ್, ಗಾಡಿ ತಗೊಂಡ್ ಕೊಡ್ತೀನಿ. Okay. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ 275 ಬೇಕು ಅಂತ ಹೇಳಿದ್ರು. ನಾನು ಫೈನಲ್ ಆಗಿ ಸರ್ ಇಯರ್ ಎಂಡ್ ಆಫರ್ 250 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ಫೈನಲ್ ಆಗಿ ಸರ್ 2,60,000 ಬಂದ್ರೆ ಗಾಡಿ ಕೊಡ್ತೀನಿ. 260ಗೆ 2013 ಮಾಡಲ್ i10 ಕೊಡ್ತಾ ಇದ್ದೀನಿ. ಫೈನಲ್ ಆಗಿ 2,85,000 ಬಂದ್ರೆ ಗಾಡಿ ಕೊಡ್ತೀನಿ. 2,85,000ಕ್ಕೆ 2015 ಮಾಡಲ್ ನಿಸಾನ್ ಮೈಕ್ರಾ ಸಿಗ್ತಿರೋದು ಸರ್. ಇದು ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಪೆಲ್ಲ ಬಿಡ್ತೀನಿ. ಡೆಡ್ ಲೈನ್ ಪ್ರೈಸು 2,05,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಡೆಡ್ ಲೈನ್ ಅಂದ್ರೆ ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಫೈನಲ್ ಆಗಿ ಸರ್ 3,25,000, 3,25,000 ಬಂದ್ರೆ ಗಾಡಿ ಕೊಡ್ತೀನಿ. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ ಸಾಗರ್ ಕಾರ್ಸಿಗೆ ಬಂದಿದ್ದೀನಿ. ನೀವು 4 ಸೀಟರ್ ವೆಹಿಕಲ್, 5 ಸೀಟರ್ ವೆಹಿಕಲ್, 6 ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್, 8 ಸೀಟರ್ ವೆಹಿಕಲ್ ಏನಾದರೂ ಹುಡುಕ್ತಿದ್ರೆ ಇಯರ್ ಎಂಡ್ ಸೇಲು, ಕ್ರಿಸ್ಮಸ್ ಸೇಲು ಎರಡು ಒಂದೇ ಸರ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 60ರಿಂದ 70 ವೆಹಿಕಲ್ ನೋಡಕ್ಕೆ ಸಿಗುತ್ತೆ. ಅಂಡ್ ಲೋನ್ ಅಂತ ಹೋಗೋದ್ರೆ ಸಾಗರ್ ಕಾರ್ಸು ಪ್ಯಾನ್ ಇಂಡಿಯಾ ಲೋನ್ ಮಾಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಬೋದು. ಕೇವಲ 20, 30, 40, 50,000 ಡೌನ್ ಪೇಮೆಂಟ್ ತೊಗೊಂಡು ಬಂದರೆ ಯಾವುದೇ ವೆಹಿಕಲ್ ತೊಗೊಂಡು ಹೋಗ್ಬೋದು. ಮಂತ್ಲಿ EMI ಹಾರ್ಡ್ಲಿ ನಿಮಗೆ 4,000 5,000 6,000 ಬಂದರೆ ಬರುತ್ತೆ ಸಾಕು. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಮೋದ್ ಬೈ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ತಾವು ಹೆಂಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಸರ್. EMI ಅಂದರೆ ಮಂತ್ಲಿ EMI ಒಂದು 5,000 6,000 ಕಟ್ಕೊಂಡು ಹೋಗಿ ಗಾಡಿ ಬೇಕು ಅನ್ನೋರಿಗೆ ನಿಮ್ಮ ಹತ್ರ ಮಲ್ಟಿಪಲ್ ಆಪ್ಷನ್ ಇದೆ. 100% ಸರ್ ಮಾಡ್ಕೊಡ್ತೀನಿ. ಅವ್ರಿಗೆ 6,000 7,000 EMI ಕಣ್ಣು ಮುಚ್ಕೊಂಡು ಗಾಡಿಗಳು ಕೊಡ್ತಾ ಇದ್ದೀನಿ. ಪ್ಲಸ್ಸು ದೊಡ್ಡ ಗಾಡಿ ಬೇಕಾ, ಈ ಥರ XUV ಗಾಡಿಗಳು 7 ಸೀಟರ್ ಗಾಡಿ ಬೇಕು, ಅದನ್ನು ಕಮ್ಮಿ EMI ಬೇಕಂದ್ರೆ ಮ್ಯಾಕ್ಸಿಮಮ್ ಸರ್ 10,000 to 12,000 rupees EMI ಬರುತ್ತೆ ಅಷ್ಟೇ. ಓಕೆ, ಆ EMI ನಾನು ಮಾಡ್ಕೊಡ್ತಾ ಇದ್ದೀನಿ. ಅದೇ 7 ಸೀಟರ್ ನೋಡೋರಿಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಲ್ಲೂ ಇದೆ ಸರ್. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಲ್ಲಿ ಇದೆ ಸರ್ ನನ್ನ ಹತ್ರ. ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಲ್ಲ, ಎಲ್ಲ ಬ್ರ್ಯಾಂಡಲ್ಲಿ ಇದೆ. ಅದನ್ನು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಕ್ರಿಸ್ಮಸ್ ಬರ್ತಿದೆ, ಇಯರ್ ಎಂಡ್ ಬರ್ತಿದೆ, ಏನು ಆಫರ್ ಸರ್? ಕ್ರಿಸ್ಮಸ್ ಬರ್ತಾ ಇದೆ, ಇಯರ್ ಎಂಡ್ ಆಫರ್ ಕೊಡೋಣ ಅಂತ ನಾನು ಇವಾಗ ಅದಕ್ಕೇ ಫೈನಲ್ ಆಗಿ ಸರ್ ನಮ್ಮ ಕಡೆಯಿಂದ ಕಸ್ಟಮರ್ಗೆ ಇವಾಗ ಸ್ಪಾಟಲ್ಲಿ ತೊಗೊಂಡ್ರೆ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿ, ಪ್ಲಸ್ಸು ಅವ್ರಿಗೆ ನಮ್ಮ ಕಡೆಯಿಂದ ಜನರಲ್ ಚೆಕಪ್ ಮಾಡ್ಕೊಡ್ತೀನಿ. ಇಂಜಿನ್ ಆಯಿಲು, ಆಯಿಲ್ ಫಿಲ್ಟರ್, ಕೂಲೆಂಟ್ ಎಲ್ಲ ಚೆಕಪ್ ಮಾಡಿ ಎಲ್ಲ ಸರ್ವಿಸ್ ಮಾಡಿ ಒಂದು ಅವ್ರಿಗೆ ಕೊಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇಲ್ಲಿಂದ ಜಸ್ಟ್ ಪೆಟ್ರೋಲ್ ಹಾಕೊಂಡು ಹುಡುಕ್ಬೇಕು ಅವರು ಅಷ್ಟೇ. ಆ ಥರ ಮೇನ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ. ಅವ್ರ ಮಾರ್ಕೆಟಲ್ಲಿ ಏನು ಪ್ರೈಸ್ ನಡೀತಾ ಇದೆ, ಮಾರ್ಕೆಟಿನ 200% ಕಮ್ಮಿಯಲ್ಲಿ ಕೊಡ್ತೀನಿ. ನನ್ನ ಚಾಲೆಂಜು ಮಾರ್ಕೆಟಲ್ಲಿ ಅವ್ರಿಗೆ ಈ ಗಾಡಿ ಸರ್ ನೋಡಿದ್ದೀವಿ, ನಿಮ್ಮ ಗಾಡಿ 13 ಮಾಡಲ್ ಗಾಡಿ ಇಷ್ಟು ಮಾರ್ಕೆಟಲ್ಲಿ ಇಷ್ಟಿಗೆ ಸಿಗ್ತಾ ಇದೆ ಅಂದರೆ ಅವ್ರು ಏನು ಅಲ್ಲಿ ಸಿಗ್ತಾ ಇದೆ ಅದನ್ನ ಒಂದು 10-20 ನಾನು ಕಮ್ಮಿಯಲ್ಲಿ ಕೊಡ್ತೀನಿ. ಖಂಡಿತ. ಆಲ್ಮೋಸ್ಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಲೈಕ್ 30,000 ಓಡಿರೋದು. ಹೌದು, 100% ಶೋರೂಮಲ್ಲಿ ಚೆಕ್ ಮಾಡಿಕೊಂಡು ಅವ್ರ ಮೆಕ್ಯಾನಿಕ್ ಬೇಕನ್ನ ಕರ್ಕೊಂಡು ಬನ್ನಿ ತೊಗೊಳೋಗ್ರಿ ಸರ್. ಆ ಥರ ಏನಿಲ್ಲ, ನಾನು ನಮ್ಮ ಕಡೆಯಿಂದಾನೆ ಸರ್, ನಮ್ಮ ಕಡೆಯಿಂದ ಗ್ಯಾರಂಟಿ ಕೊಡ್ತಾ, ನನ್ನ ಕಡೆಯಿಂದ ವಾರಂಟಿ ಕೊಡ್ತಾ ಇದ್ದೀನಿ ಅಂತ ಬೇಡ. ಓಕೆ, ಅವ್ರ ಕಡೆಯಿಂದ ಕರ್ಕೊಂಡು ಬನ್ನಿ, ತೋರಿಸ್ಕೊಂಡು ತೊಗೊಂಡೋಗಿ, ನೋ ಪ್ರಾಬ್ಲಮ್. ಸಾಗರ್ ಕಾರ್ಸ್ ಅಡ್ರೆಸ್ ಸರ್ ಜಯನಗರ 3ನೇ ಬ್ಲಾಕ್, ಸ್ವಿಮ್ಮಿಂಗ್ ಪೂಲ್ 3rd ಬ್ಲಾಕಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್, PM ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ 500 ಮೀಟರ್ಸ್ ಅಷ್ಟೇ ನಮ್ಮ ಶೋರೂಮು. ಇಲ್ಲಾಂದ್ರೂ ಕೂಡ ನೀವು ಗೂಗಲಲ್ಲಿ ಹೋಗಿ ಸಾಗರ್ ಕಾರ್ಸ್ ಟೈಪ್ ಮಾಡಿದ್ರೆ ಡೈರೆಕ್ಟ್ ನಮ್ಮ ಶೋರೂಮ್ ಲಿಂಕ್ ಬರುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನಾನು ಹಾಕಿರ್ತೀನಿ, ನಂಬರು ಹಾಕಿರ್ತೀನಿ, ಎಲ್ಲಾನು ಹಾಕಿರ್ತೀನಿ. ಒಂದು ಸರ್ತಿ ವಿಸಿಟ್ ಆಗಿ. ಆಲ್ಮೋಸ್ಟ್ 60+ ವೆಹಿಕಲ್, ಆಲ್ಮೋಸ್ಟ್ 60 ವೆಹಿಕಲ್ಸ್ ಇದೆ ಸರ್. ಇನ್ನೂ ಗಾಡಿಗಳು ಇಲ್ಲಿ ಇರೋದಿಲ್ಲ, ಇನ್ನೂ ಗಾಡಿಗಳು ಬೇಕಂದ್ರೂ ಕೂಡ ಅವ್ರಿಗೆ ಯಾವ ಗಾಡಿ ಬೇಕೋ ನಮ್ಗೆ ಜಸ್ಟ್ ಕಾಲ್ ಮಾಡಿ ಹೇಳಿ, ಅವರು ಅದೇ ಗಾಡಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀನಿ. ಬನ್ನಿ ಗಾಡಿ ವಿಸಿಟ್ ಮಾಡಿ ನೋಡ್ಕೊಳ್ಳಿ ಅವರು. ಖಂಡಿತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. 100% ಸರ್. ಸರ್ ಫಸ್ಟ್ ವೆಹಿಕಲ್ ಚೆವರ್ಲೆಟ್ ಬೀಟ್ ಇಂದ ಹೋಗೋಣ ಸರ್. ಹೇಳಿ ಸರ್ ಡೀಟೇಲ್. ಸರ್ ಬೀಟ್ ನೋಡ್ತಾ ಇದ್ದೀರಾ, ಡೀಸೆಲ್ ಗಾಡಿ ಬಂದಿದೆ, 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. LS ವೇರಿಯಂಟು. ಪ್ರಮೋದ್ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,10,000 ಹೇಳ್ತಾ ಇದ್ರು. 2,10,000 ಏನು ಬೇಡ, ಡೈರೆಕ್ಟ್ಲಿ 1,70,000 ಬಂದ್ರೆ ಒಂದು ಚೆವರ್ಲೈಟ್ ಬೀಟ್ 2012 ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನರ್ ಕಾರ್ ಡೈರೆಕ್ಟ್ ಮಾಡ್ಕೊಡ್ತೀನಿ. ಅದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಗಾಡಿ ಸಖತ್ತಾಗಿ ಮೈಲೇಜ್ ಬರುತ್ತೆ ಸರ್. ಯಾರು ಲೋನ್ ನೋಡ್ತಾ ಇದ್ದೀರಾ, ಜಸ್ಟ್ 1 ಲಕ್ಷ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಂಡು ಲೋನ್ ಕೂಡ ಆಗುತ್ತೆ, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಇಲ್ಲಾಂದ್ರೆ ಜಸ್ಟ್ ಒಂದು 70,000 ತಗೊಂಡ್ ಬನ್ನಿ, 1 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ಹೋಗೋದಾದ್ರೆ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಸರ್. ಸ್ಕೋಡಾದಲ್ಲಿ ನನ್ನ ಹತ್ರ ಜಸ್ಟ್ ಇದು ಬಂದಿದೆ, ರ್ಯಾಪಿಡೋ 2014 ಮಾಡಲು, ಲಕ್ಸುರಿ ವೆಹಿಕಲ್ ಬಂದಿದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಲಿಗೆಂಟ್ ಟಾಪ್ ಆ್ಯಂಡ್ ವೇರಿಯಂಟ್ ಡೀಸೆಲ್ ವೆಹಿಕಲ್. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಒಳಗಡೆ ಇಂಟೀರಿಯರ್ನು ಕೂಡ ನೋಡ್ಬೋದು. ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಕಂಪನಿ ಸಿಸ್ಟಮ್ ಬರುತ್ತೆ, ಮ್ಯಾಗ್ವೀಲ್ ಕೂಡ ಇದೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ಸ್ ಎಲ್ಲ ಬರುತ್ತೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು 2014 ಮಾಡಲ್ಗೆ ಅರೌಂಡ್ 4,45,000 ಹೇಳ್ತಾ ಇದ್ರು. 4,40,000 ಏನು ಬೇಡ ಸರ್, ಫೈನಲಿ ಒಂದೇ ಬೆಲೆ
3,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,80,000ಕ್ಕೆ 80,000ಗೆ ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್, 2014 ಮಾಡಲ್ ಡೀಸೆಲ್ ಗಾಡಿ, ಎಲಿಗೆನ್ಸಸ್ ಕೂಡ ರ್ಯಾಪಿಡ್ ಕೊಡ್ತಾ ಇದೀನಿ. ಡೈರೆಕ್ಟ್ಲಿ ಬನ್ನಿ, ಲೋನ್ ನೋಡ್ತಾ ಇದೀರಾ, 90% ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿ ತಗೊಂಡೋಗಿ. ಖಂಡಿತ ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಅಂದ್ರೆ ಬೈಕ್ ಪ್ರೈಸ್ ಅಲ್ಲಿ EMI ಪ್ರೈಸ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ ಆಲ್ಮೋಸ್ಟ್ ಈ ಗಾಡಿ ಸರ್ ಆ ತರ ಪ್ರೈಸ್ ಅಲ್ಲಿ ಅಂದ್ರೆ ನನ್ನ ಹತ್ರ ಒಂದು 2019 ಮಾಡಲ್ ಆಲ್ಟೋ K10 ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ನೀವು ತಗೊಳ್ಳೋ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. VXI ಆಪ್ಷನಲ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. Okay. ಬೇರೆ 50,000 ಡೌನ್ ಪೇಮೆಂಟ್ ಸರ್. 50,000 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಸರ್, ಗಾಡಿ ತಗೊಂಡ್ ಕೊಡ್ತೀನಿ. ಮಂತ್ಲಿ EMI ಆಲ್ಮೋಸ್ಟ್ ಸರ್ ಮಂತ್ಲಿ ನಿಮಗೆ ಒಂದು 7,000 rupees EMI ಆರಾಮಾಗಿ ಬರುತ್ತೆ. ಆರಾಮಾಗಿ 6,000 to 7,000 rupees ಬರುತ್ತೆ EMI ಮಾಡ್ಕೊಡ್ತೀನಿ. 50,000 ತಗೊಂಡ್ ಬನ್ನಿ, ಈ ಗಾಡಿ ತಗೊಂಡೋಗಿ ಸರ್. ಬರೀ 50,000 ತಗೊಂಡ್ ಬಂದ್ರೆ ಆಲ್ಟೋ 19 ಮಾಡಲು ಆಪ್ಷನಲ್ ಗಾಡಿ ಸಿಗುತ್ತೆ, 1 ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ. ಹೌದು. ಓಕೆ ಸರ್, ನೆಕ್ಸ್ಟ್ ಕ್ವಿಡ್ ಹೋಗ್ತಿದ್ರೆ ಸರ್. ಕ್ವಿಡ್ ನೋಡ್ತಾ ಇದ್ದೀರಾ ಸರ್? ಕ್ವಿಡ್ನು ಕೂಡ ಇದೆ, 2017 ಮಾಡಲು ಆಟೋಮೆಟಿಕ್ ಕ್ಲೈಂಬರ್ ವೇರಿಯಂಟ್ ಇದು, RXZ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲೂ ಕಲರ್ ಅಲ್ಲಿ ಇದು. ಕ್ವಿಡ್ ಕ್ಲೈಂಬರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 3 ಕಲರ್ಸ್ ಬರೋದು, ಬ್ಲೂ, ಮೆರೂನ್ ಅಂಡ್ ಗ್ರೀನ್, ಬಾಟಲ್ ಗ್ರೀನ್ ತರ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 52,000 ಕಿಲೋಮೀಟರ್ಸ್, ಟಾಪ್ ಎಂಡ್ ವೇರಿಯಂಟ್ ವಿತ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 3,25,000, 3,25,000 ಬಂದ್ರೆ ಕಡಿದು ಕೊಡ್ತೀನಿ. ಕ್ವಿಡ್ ಕ್ಲೈಮರು ಏರ್ ಬ್ಯಾಗ್ ಸಮೇತ ಬರುತ್ತಲ್ಲ ಸರ್ ಅದಕ್ಕೆ? ಹೌದು, ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಓಕೆ. ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ. ಮಾಡಲ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿ ಬೇಕು ಅಂದ್ರೆ ದಾಟ್ಸನ್ಗೂ ಹೋಗ್ಬೋದು ಸರ್ ಅವರು. ಅಂಡ್ ದಾಟ್ಸನ್ ಆಲ್ಮೋಸ್ಟ್ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ, ಮಾಡಲ್ ಗಾಡಿ, ಅಂಡ್ 0 ಡೌನ್ ಪೇಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ. 100% ಸರ್. ನೀವೇ ನಾನು ಹೇಳೋ ಮುಂಚೆ ನೀವೇ ಹೇಳ್ಬಿಟ್ರು 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಹೋಗಿ ಸರ್. 2016 ಮಾಡಲ್, ಕಾಸಿಲ್ಲ ವರಿ ಮಾಡಬೇಡಿ, ಕಾರ್ ನಾವು ಕೊಡ್ತೀವಿ ನಿಮ್ಗೆ. ಬನ್ನಿ, ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ನ್ಯೂ ಇಯರ್ ಹಬ್ಬ ಬರ್ತಾ ಇದೆ, ಡಿಸೆಂಬರ್ ಇಯರ್ ಎಂಡ್, ಈ ವರ್ಷ ಡಿಸೆಂಬರ್ ಇಯರ್ ಎಂಡ್ ಒಂದು 0 ಡೌನ್ ಪೇಮೆಂಟ್ ಬೇಕಂದ್ರೆ ಗಾಡಿ ಕೊಡೋಣ. 0 ಡೌನ್ ಪೇಮೆಂಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ ನಮ್ಮ ಸಾಗರ್ ಕಾರ್ಸ್ಗೆ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಡೆಕ್ಸನ್ ರೆಡಿಗೋ, ಅದನ್ನು 16 ಮಾಡಲ್ ವೆಹಿಕಲ್ ಸರ್. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 45,000 ಓಡಿದೆ ವೆಹಿಕಲ್. ಇದರಲ್ಲಿನೂ ಕೂಡ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬಂದಿದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 80% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಏನು ಹೇಳಿದ್ರಿ ಸರ್? ಸರ್ ಪ್ರೈಸಿಂಗ್ ಫೈನಲ್ ಒಂದೇ ಬೆಲೆ ಸರ್, 2 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 2 lakhsಗೆ 2 lakhsಗೆ ನಿಮಗೆ 2 ವೀಲರ್ ಸಿಗ್ತಾ ಇಲ್ಲ. ನೀವು ರಾಯಲ್ ಎನ್ಫೀಲ್ಡ್ ಬುಲೆಟ್ ತಗೊಂಡು ಹೋದ್ರೆ 2 ಲಕ್ಷ ಮೇಲೆ ಹೋಗ್ತಾ ಇದೆ. 2 ಲಕ್ಷಕ್ಕೆ 2 ವೀಲರ್ ಸಿಗಲ್ಲ. ನಿಮ್ಗೆ 2 ಲಕ್ಷಕ್ಕೆ ಕಾರ್ ಕೊಡ್ತಾ ಇದ್ದೀನಿ, ಅದೂ 0 ಡೌನ್ ಪೇಮೆಂಟ್ ಅಲ್ಲಿ. ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ನೀವು ಟ್ರಿಪ್ ಹೋಗ್ಬೋದು. ಮೈಲೇಜ್ ಸರ್ ಇದ್ರದ್ದು? ಸರ್ ಮೈಲೇಜ್ ಸಕ್ಕದಾಗಿ ಸರ್, 18 to 20 ಸಿಟಿಯಲ್ಲಿ ಬರುತ್ತೆ ಸರ್. ಲಾಂಗ್ಲಿ 25 ಮಿಸ್ಸೇ ಇಲ್ಲ. ಯಾಕಂದ್ರೆ 800cc ಬರೋದು, ಕಣ್ ಮುಚ್ಕೊಂಡು ಆರಾಮಾಗಿ ಮೈಲೇಜ್ ಗಾಡಿ. ಅಂಡ್ ಮೇಂಟೆನೆನ್ಸ್ 2 ವೀಲರ್ ಮೇಂಟೆನೆನ್ಸ್ ಸರ್. ಹೌದು. ಸರ್ವಿಸ್ಗೆ ಬಿಟ್ಟರೆ ನಿಮಗೆ 3,000 to 4,000 rupees ಅಲ್ಲಿ ಸರ್ವಿಸ್ ಆಗಿಬಿಡುತ್ತೆ, ಆರಾಮಾಗಿ ಆಗುತ್ತೆ. ಅಂಡ್ ಲೋನ್ ಅಲ್ಲಿ ಹೋಗ್ತಾರೆ, 0 ಡೌನ್ ಪೇಮೆಂಟ್ ಅಂತ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಸರ್ ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ? 2012 ಮಾಡಲ್ ಫೋರ್ಡ್ ಫಿಗೋ ಕೊಡ್ತಾ ಇದ್ದೀನಿ. ಅದನ್ನು ತುಂಬಾ ವೆಲ್ ಮೇಂಟೈನ್ ಮಾಡಿರೋದು, ZXi ವೇರಿಯಂಟ್, AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಸರ್ ಇದು ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಪೆಲ್ಲ ಬಿಡ್ತೀನಿ. ಡೆಡ್ ಲೈನ್ ಪ್ರೈಸು 2,05,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಡೆಡ್ ಲೈನ್ ಅಂದ್ರೆ ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಆಯ್ತು ಸರ್, ನಿಮ್ಮ ಮಾತಿಗೆ ಬೆಲೆ ಕೊಡೋಣ. ಹೋಗಿ 2 lakhsಗೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ, ಅದನ್ನು ಬಾರ್ಗಿಂಗ್ ಇಲ್ಲ. ಬನ್ನಿ, ಯಾರು ಲೋನ್ ನೋಡ್ತಾ ಇದ್ದೀರಾ, ಇದನ್ನು ಕೂಡ 50% ಡೌನ್ ಪೇಮೆಂಟ್ ತಗೊಂಡು 50% ಲೋನ್ ಮಾಡ್ಕೊಡ್ತೀನಿ. 14 ಅಂದ್ರಲ್ಲ ಸರ್ ಇದು? 2012 ಮಾಡಲ್. 12 ಮಾಡಲ್ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಆಲ್ಮೋಸ್ಟ್ ಸರ್ ಹಳ್ಳಿಯಿಂದ ಡೆಲ್ಲಿವರೆಗೆ ಕೇಳೋ ಸರ್ ಇದು ಮಾರುತಿ ಗಾಡಿ ಸರ್. ಮಾರುತಿ ಅಂದ್ರೆ ಎಲ್ಲರೂ ಕೇಳ್ತಾರೆ, ಯಾರು ಇಲ್ಲಿ ಬೇಡ ಅಂತ ಹೇಳಲ್ಲ, ಬೇಕಂತ ಕೇಳ್ತಾರೆ. ಯಾಕಂದ್ರೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಸರ್. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, VXi ವಿತ್ ABS. ಇದು ABS ಬ್ರೇಕ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಆಗಿದೆ ಸರ್. ಅಲಾಯ್ ವೀಲ್ಸ್ ಗೆ ಬೇರೆ 40,000 50,000 ಖರ್ಚು ಮಾಡಿದ್ದಾರೆ ಅವರು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಕಾರಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಕಮ್ಮಿ ಓಡಿದೆ ಸರ್, ಬರೀ 42,000 ಓಡಿದೆ. 42,000 42,000 ರೆಕಾರ್ಡೆಡ್ ಸರ್. ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಸುಮ್ಮನೆ ವಿಡಿಯೋ ಮುಂದ್ಗಡೆ ಹೇಳ್ತಾ ಇದೀನಿ ಅಂತ ಇಲ್ಲ. ಶೋರೂಮ್ ಅಲ್ಲಿ ಗಾಡಿ ನಂಬರ್ ಇದೆ, ವಿಡಿಯೋ ನೋಡ್ಕೊಳ್ಳಿ, ನಂಬರ್ ತಗೊಂಡು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಬರ್ಲಿ ಗಾಡಿ ತಗೊಳಕ್ಕೆ. ಅವ್ರಿಗೆ ಓಕೆ ಆಯ್ತಂದ್ರೆ ಕರೆಕ್ಟ್ ಸರ್, ನಿಜ ಹೇಳ್ತಾ ಇರೋದು ಇವರು, ಸಾಗರ್ ಕಾರ್ಸ್ ಅಲ್ಲಿ ಹೋಗಿ ತಗೊಳ್ಳೋಣ ಅಂತ ಅವಾಗ ಬನ್ನಿ. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಕಾಂಪ್ರಿಹೆನ್ಸಿವ್ ಕೂಡ ಇನ್ಶೂರೆನ್ಸ್ ಇದೆ. FC ಸರ್ ಈ ವರ್ಷ ಲ್ಯಾಪ್ಸ್ ಆಗ್ತಾ ಇದೆ. ಬೇಕಂದ್ರೆ FC ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ತಗೊಂತೀರಾ ಅಂದ್ರೆ ಅದನ್ನು ಕೊಡ್ತೀನಿ. ಎರಡು ಪ್ರೈಸ್ ಹೇಳ್ಬೇಡಿ ಸರ್. ಸರ್ ಆಸ್ ಇಟ್ ಈಸ್ ತಗೊಂಡ್ರೆ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್,
2,70,000 ಕೊಡ್ತೀನಿ ಸರ್ ಫೈನಲ್. ವಿತ್ ಎಫ್ ಸಿ ಆದ್ರೆ ಸರ್ ವಿತ್ ಎಫ್ ಸಿ ಆದ್ರೆ ಸರ್ 2,95,000 ಕೊಡ್ತೀನಿ ಸರ್. 2,95,000 5 years ಎಫ್ ಸಿ ಮಾಡ್ಕೊಡ್ತೀನಿ. ಅದರಲ್ಲೂ ಇನ್ಶೂರೆನ್ಸ್ ನೆಗೋಷಿಯಬಲ್ ಆಗುತ್ತೆ. ವಿಸಿಟ್ ಆಗಿ ಗಾಡಿ ಫಸ್ಟ್ ಆಗಿ ಪ್ರೈಸಿಂಗ್ ಬಿಟ್ಬಿಡಿ, ಫಸ್ಟ್ ಗಾಡಿ ಬನ್ನಿ, ಗಾಡಿ ನೋಡಿ ಯಾಕೆ ಹೆಂಗಿದೆ ಅಂತ. 45,000 ನೋಡಿರೋದು ಗಾಡಿ ಎಲ್ಲಿ ಸಿಗುತ್ತೆ? ಸಿಗಲ್ಲ ಅಂತ ಗಾಡಿಗಳು ಮಾರ್ಕೆಟ್ ತುಂಬಾ ಗಾಡಿ ಸಿಗುತ್ತೆ, ಈ ತರ ಗಾಡಿ ಸಿಗಲ್ಲ ನನ್ನ ಪ್ರಕಾರ. ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಇನ್ನು ಎಫ್ ಸಿನೂ ರನ್ನಿಂಗ್ ಇದೆ. ಅಂದ್ರೆ ಡಿಸೆಂಬರ್ 29 28ಗೆ ಲ್ಯಾಪ್ಸ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಇದ್ಯಾವುದು ಮೈಕ್ರಾನ ಸರ್? ಇದು ಪಲ್ಸೋ. ಓಕೆ ಸರ್ ನಿಮ್ಮ ಬಜೆಟ್ ಅಲ್ಲಿ ನೋಡಿ, ಇವಾಗ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಒಳ್ಳೆ ಲಕ್ಸುರಿ ಫೀಲಿಂಗ್ ಅಲ್ಲಿ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ಹೋಗ್ತಾ ಇದ್ರೆ ನೋಡಬೇಕು 4 ಜನ, ಆ ಥರ ಗಾಡಿ ಬೇಕು, ಬಜೆಟ್ ಕಮ್ಮಿ ಇದೆ, ಆ ಥರ ಥಿಂಕಿಂಗ್ ಇದೆ ಅವ್ರಿಗೆ, ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಬನ್ನಿ ಸಾಗರ್ ಕಾರ್ಸ್ಗೆ. 2012 ಮಾಡಲು ರೆನಾಲ್ಟ್ ಪಲ್ಸೋ ಟಾಪ್ ಅಂಡ್ RX-Z. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟೇಬಲ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೈಮ್ ಕಂಡೋ ಗ್ಲಾಸ್ ಪ್ಲಸ್ ಬಟನ್ ಸ್ಟಾರ್ಟ್ ಕೂಡ ಇದೆ ಇದರಲ್ಲಿ. ಎಲ್ಲಾನು ಫೀಚರ್ಸ್ ಫುಲ್ಲಿ ಲೋಡೆಡ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ಸ್ ಓಡಿದ್ದಾರೆ ಸರ್. ಪ್ರೈಸಿಂಗ್ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ 275 ಬೇಕು ಅಂತ ಹೇಳಿದ್ರು. ನಾನು ಫೈನಲ್ ಆಗಿ ಸರ್ ಇಯರ್ ಎಂಡ್ ಆಫರ್ 250 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ನಂಗೆ ಗೊತ್ತಿತ್ತು 2.5 ಅಂತ, 2.40 ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ 2.40ಕ್ಕೆ ಆಗುತ್ತಾ ಸರ್? ಬನ್ನಿ ಸರ್, 2.40 ಕೊಡೋಣ ಹೋಗಿ ಸರ್. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ. 240ಗೆ ಗಾಡಿ ಕೊಡ್ತೀರಿ, ಅದನ್ನು ಲೋನಲ್ಲಿ ನೋಡ್ತಾ ಅವ್ರಿಗೆ ಕೂಡ ಆರಾಮಾಗಿ ಸರ್ 50% ಡೌನ್ ಪೇಮೆಂಟ್ ತೊಗೊಂಡು 50% ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ಗ್ರ್ಯಾಂಡ್ ಐಟೆನು ಸರ್ ಗ್ರ್ಯಾಂಡ್ ಐಟನ್ ನೋಡಿ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. 16 ಮಾಡಲ್ ವೆಹಿಕಲ್ ಸರ್, 2016 ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 53,000 ಕಿಲೋಮೀಟರ್ ಏನು, ಸ್ಪೋರ್ಟ್ಸ್ ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಕ್ಲೈಮ್ ಕಟ್ಟೋ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,95,000 ಬೇಕು ಫೈನಲ್ ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 3,75,000 ಬಂದ್ರೆ ಗಾಡಿ ಕೊಡ್ತೀನಿ. ಸ್ಪೋರ್ಟ್ಸ್ ಅಲ್ವಾ ಸರ್? ಸ್ಪೋರ್ಟ್ಸ್ ವೇರಿಯಂಟ್ 16 ಮಾಡಲು ಗ್ರ್ಯಾಂಡ್ ಐಟನ್, ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ ಸರ್. ಬೇರೆ 50,000 ಡೌನ್ ಪೇಮೆಂಟ್ ತಗೊಂಡು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ಈ VXi ಸರ್, LXi ಸರ್, ಇದು ಸರ್ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕು, ಬಜೆಟ್ ಇಲ್ಲ, ಬಜೆಟ್ ಫ್ರೆಂಡ್ಲಿ ಗಾಡಿ ಬೇಕು ಅಂತ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ, ಅದನ್ನು ಮೈಲೇಜ್ ಗಾಡಿ ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ವ್ಯಾಗನರ್ LXi ಡಿಯೋ ಅಂದ್ರೆ ನಿಮಗೆ LPG ಬರುತ್ತೆ, ಪೆಟ್ರೋಲ್ನು ಬರುತ್ತೆ. LXi ವೇರಿಯಂಟ್ 2007 ಮಾಡಲ್, ತುಂಬಾ ಕ್ಲೀನ್ ಆಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಸರ್ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು 1,60,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ, ಶಾರ್ಟ್ ಕಟ್ 1,45,000 ಬಂದ್ರೆ ಗಾಡಿ ಕೊಡ್ತೀನಿ. 1,45,000ಕ್ಕೆ. LPG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಕಣ್ ಮುಚ್ಕೊಂಡು ಸಿಟಿಯಲ್ಲಿ ನಿಮ್ಗೆ 20 ಬರುತ್ತೆ ಮೈಲೇಜ್. ನನ್ನ ಪ್ರಕಾರ ಹೇಳ್ತಾ ಇರೋದು, ಇನ್ನು ಜಾಸ್ತಿನೇ ಬರುತ್ತೆ, 20 ಬರ್ಬೋದು. ಲಾಂಗ್ ಅಲ್ಲಿ ಒಂದು 25 ಬರುತ್ತೆ ಸರ್. ಸರ್ ಪಲ್ಸ್ ತೋರಿಸಿದೆ ಸರ್. ಇವಾಗ ನಂಗೆ ಇನ್ನೊಂದು ಸ್ವಲ್ಪ ದೊಡ್ಡ ಗಾಡಿ ಅದೇ ಬ್ರ್ಯಾಂಡಲ್ಲಿ ಬೇಕು ಅನ್ನೋರಿಗೆ ಸರ್ ಬನ್ನಿ ಸರ್, ಅದೂ ಇದೆ. ರೆನಾಲ್ಟ್ ಅಲ್ಲಿ ನನ್ನ ಹತ್ರ ಸ್ಕಾಲಾ ಇದೆ, 2016 ಮಾಡಲ್ ರೆನಾಲ್ಡ್ ಸ್ಕಾಲಾ ಕೊಡ್ತಾ ಇದ್ದೀನಿ. ಅದನ್ನು ಟಾಪ್ ಎಂಡ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲು, ಆಟೋ AC ಇದೆ, ಬ್ಯಾಕ್ AC ಕೂಡ ಇದೆ ನಿಮಗೆ. ನೋಡ್ತಾ ಇದ್ದೀರಾ, ನೋಡ್ಬೋದು ಒಳಗಡೆ ಕಂಫರ್ಟಬಲಿ ತುಂಬಾ ಲಕ್ಸುರಿ ಗಾಡಿ ಬೇಕು ಕಮ್ಮಿ ಪ್ರೈಸ್ ಅಲ್ಲಿ ಸರ್. ಲೇಟೆಸ್ಟ್ ಮಾಡಲ್ ಗಾಡಿಗಳು, ಅದನ್ನು ಲಕ್ಸುರಿ ಗಾಡಿಗಳು ಬೇಕಂದ್ರೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಕೂಡ ಇದೆ, ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಅಲ್ಲಿ 16 ಮಾಡಲ್ ವೆಹಿಕಲ್ಸ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್, ಯಾರು ಕೊಡಲ್ಲ, ಚಾಲೆಂಜ್ ಮಾಡ್ತಾ ಇದ್ದೀನಿ. 2016 ಮಾಡಲ್ ಕಸ್ಟಮರ್ ಬಂದ್ಬಿಟ್ಟು 3,65,000 ಬೇಕು ಅಂತ ಹೇಳ್ತಾ ಇದ್ರು. 65 ಏನ್ ಬೇಡ ಸರ್, ಫೈನಲ್ ಆಗಿ ಒಂದು 3,45,000 ಬಂದ್ರೆ 16 ಮಾಡಲ್ ರೆನಾಲ್ಟ್ ಸ್ಕಾಲಾ ಕೊಡ್ತಾ ಇದ್ದೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇದ್ಯಾವುದು ಡಿಸೈರ್ ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನನ್ನ ಹತ್ರ ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಇದನ್ನು ಲಕ್ಸುರಿ ವೆಹಿಕಲ್, 2012 ಮಾಡಲ್. ಯಾರು ಲಕ್ಸುರಿ ಕಾರ್ ನೋಡ್ತಾ ಇದ್ದೀರಾ ಅವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 76,000 ನೋಡಿರೋದು ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕ್ ಇದೆ. ಪ್ಲಸ್ ನಿಮಗೆ ಬಟನ್ ಸ್ಟಾರ್ಟ್ ಕೂಡ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದು ಬರುತ್ತೆ. ಪುಷ್ ಬಟನ್, ಹೌದು, ಪುಷ್ ಬಟನ್ ಸ್ಟಾರ್ಟ್. ಸ್ಟೇರಿಂಗ್ ಬರುತ್ತೆ ನಿಮಗೆ, ಲೈಕ್ ಫಾರ್ಚುನರ್ ಸ್ಟೇರಿಂಗ್ ಬರೋದು ನಿಮಗೆ. ಅದಕ್ಕೆ ಒಳಗಡೆ ಎಲ್ಲ ನೋಡ್ಬೋದು, ನೋಡಿದ್ರೆ ಫಾರ್ಚುನರ್ ತರಾನೇ ಕಾಣಿಸುತ್ತೆ ಎಲ್ಲ. ನಿಮಗೆ ಫಾರ್ಚುನರ್, ಇನೋವಾ ತರಾನೇ ಎಲ್ಲ. ಡ್ಯಾಶ್ ಬೋರ್ಡ್ ಆಗ್ಲಿ ನಿಮಗೆ, ಸ್ಟೇರಿಂಗ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ವುಡ್ ಸ್ಟೇರಿಂಗ್ ಬರುತ್ತೆ. ಟಾಪ್ ಎಂಡ್ ಅಲ್ವಾ ಸರ್? ಹೌದು ಸರ್. ಇದು ಏರ್ ಬ್ಯಾಗ್ಸ್ ಎಲ್ಲ ಇದೆ, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್. ಟೊಯೋಟಾ ಕೊರೋಲಾ ಆಲ್ಟಿಸ್ 2012 ಮಾಡಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು 3,10,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, ಆಫರ್ ಕೊಡ್ತಾ ಇದ್ದೀನಿ ಅಷ್ಟೇ. 2,70,000 ಬಂದ್ರೆ ಗಾಡಿ ಕೊಡ್ತೀನಿ. ಎರಡು ಕ್ರಿಸ್ಮಸ್ ಆಫರ್. ಹೌದು ಸರ್. ಇದು ಬಂದ್ಬಿಟ್ಟು i10 ನೋಡ್ತಾ ಇದ್ದೀರಾ, 2013 ಮಾಡಲ್ ವೆಹಿಕಲ್. ಅದನ್ನು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ನಾ ವೇರಿಯಂಟು ಸರ್, ಜಿನೆನ್ ಆಗಿದೆ, ಒರಿಜಿನಲ್ ಕಾರು. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 55,000 ಕಿಲೋಮೀಟರ್ ಡ್ರಿವೆನು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ. ಆಮೇಲೆ ನಿಮಗೆ
ಕಂಪನಿ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಅವರು, ಹೌದು. ಆಲ್ರೆಡಿ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟೈರ್ಸ್ ಎಲ್ಲ 60% ಟೈರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 53,000 ಕಿಲೋಮೀಟರ್ ಏನು ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು 2,95,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 2,60,000 ಬಂದ್ರೆ ಗಾಡಿ ಕೊಡ್ತೀನಿ. 260ಗೆ 260ಗೆ 2013 ಮಾಡಲ್ i10 ಕೊಡ್ತಾ ಇದ್ದೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಡಸ್ಟರ್. ಸರ್ ಡಸ್ಟರ್ ನೋಡ್ತಾ ಇದ್ದೀರಾ, ಡಸ್ಟರ್ ಬಂದ್ಬಿಟ್ಟು 2013 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 2013 ಮಾಡಲು RX Z ವೇರಿಯಂಟ್ 110 PS, ಅದನ್ನು ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ವಿತ್ ಏರ್ ಬ್ಯಾಗ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಇದೆ, ಅಲಾಯ್ ವೀಲ್ಸ್ ಕೂಡ ಇದೆ. Okay. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಅರೌಂಡ್ 4,40,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ರೌಂಡ್ ಫಿಗರ್ 4 ಲಕ್ಷ ಬಂದ್ರೆ ಗಾಡಿ ಕೊಡ್ಬಿಡ್ತೀನಿ ಸರ್. 4 ಲಕ್ಷಕ್ಕೆ ರೌಂಡ್ ಫಿಗರ್. ಫೈನಲ್ 4 ಲಕ್ಷ ಬಂದ್ರೆ ಗಾಡಿ ಕೊಡ್ಬಿಡ್ತೀನಿ. 110 PS 110 PS 2013 ಡೀಸೆಲ್ ಡಸ್ಟರ್. ಸರ್ ಹಾಗೆ ನೋಡ್ತಿದ್ರೆ ಹೋಂಡಾ ಸಿಟಿ ನೆಕ್ಸ್ಟ್ ವೆಹಿಕಲ್ ಸರ್. 2009 ಮಾಡಲ್ ಇದೆ, ಸಿಂಗಲ್ ಓನರ್ ವೆಹಿಕಲ್. ಹೋಂಡಾ ಸಿಟಿ ಎಸ್ ವೇರಿಯಂಟ್ ಇದೆ ನನ್ನ ಹತ್ರ. ವಿತ್ ನಿಮಗೆ ಫ್ರೆಶ್ FC ಮಾಡ್ಕೊತೀನಿ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತಾ ಇದ್ದೀನಿ. ಲೆದರ್ ಸೀಟ್ಸ್ ಇದೆ, ಇದು ಕಂಪ್ನಿ ಸಿಸ್ಟಮ್ ಇದೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಫೈನಲ್ ಕಸ್ಟಮರ್ ಫುಲ್ ವಿತ್ FC ಇನ್ಶೂರೆನ್ಸ್ ಎಲ್ಲ ಸೇರಿಸಿ ಅವರು 3 lakhs ರೌಂಡ್ ಫಿಗರ್ ಅಂತ ಹೇಳ್ತಾ ಇದ್ರು. ಸರ್ ಅದನ್ನ ಕಮ್ಮಿ ಮಾಡಿಬಿಡ್ತಾ ಇದ್ದೀನಿ ನಾನು. 2,80,000 2,80,000 ಬಂದ್ರೆ ವಿತ್ FC ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು ಹೊಸ ಗಾಡಿ ತರ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ ನಿಮಗೆ. 280ಕ್ಕೆ. ಹೌದು. ಓಕೆ ಸರ್. ನೆಕ್ಸ್ಟ್ ಫಿಯೆಸ್ಟಾ. ಫೋರ್ಟ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ, 2012 ಮಾಡಲ್ ಡೀಸೆಲ್ ಇಂಜಿನ್ ಸರ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಗಾಡಿ ಮೈಲೇಜ್ ಸಿಟಿಯಲ್ಲಿ 18+ ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ 2,35,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 2,05,000 ಬಂದ್ರೆ ಗಾಡಿ ಕೊಡ್ತೀನಿ. 2,05,000 2,05,000 ಸಿಗ್ತಿರೋದು. ಈ ಕಡೆ ಹೋಗ್ತಿದ್ರೆ ಸರ್ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ವರ್ಣ ಇದೆ ನಿಮಗೆ. ಫಿಯೆಸ್ಟಾ ಬೇಡ, ಸೇಮ್ ಆ ತರಾನೇ ವರ್ಣ, ಒಳ್ಳೆ ವರ್ಣ ಇದೆ ನನ್ನ ಹತ್ರ. 2011 ಮಾಡಲು ವರ್ಣ ಟ್ರಾನ್ಸ್ಫಾರ್ಮ್ CRD ಇಂಜಿನ್, ಮೈಲೇಜ್ ಸಕ್ಕತ್ತಾಗಿ ನಿಮಗೆ ಸಿಟಿಯಲ್ಲಿ 20, ಲಾಂಗ್ ಅಲ್ಲಿ 25 ಪಕ್ಕಾ ಖಂಡಿತ ಬರುತ್ತೆ. ಇದರಲ್ಲಿ SX ವೇರಿಯಂಟ್, ಇದು XS ವಿತ್ ABS ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಹೊಸ ಲೆದರ್ ಸೀಟ್ಸ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೂ ಕೂಡ 2011 ಮಾಡಲು ಫೈನಲ್ ಆಗಿ ಒಂದು 265 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 245 ಬಂದ್ರೆ ಗಾಡಿ ಕೊಡ್ತೀವಿ. 2,45,000. ಓಕೆ ಸರ್. ನೆಕ್ಸ್ಟ್ ಮಾರುತಿ A-ಸ್ಟಾರ್ ಸರ್. ಸರ್ ಯಾರೂ ಆಟೋಮೆಟಿಕ್ ಗಾಡಿ ಬೇಕು, ಒಳ್ಳೆ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್, ಅದು ಸಿಂಗಲ್ ಓನರ್ ಗಾಡಿ ಬೇಕು, ಕಮ್ಮಿ ಹೊಡೆಯೋದು ಬೇಕು ಅಂದ್ರೆ ಬೆಸ್ಟ್ ಗಾಡಿ ನನ್ನ ಹತ್ರ ಬಂದಿದೆ. ಅದನ್ನು ಡಾಕ್ಟರ್ ಗಾಡಿ ನೋಡ್ಕೊಳ್ಬೋದು, ಲೇಡಿ ಡಾಕ್ಟರ್ ಅವರು. 2013 ಮಾಡಲ್ಲ, ಅದನ್ನು ಸಿಂಗಲ್ ಓನರ್, 54,000 ರೆಕಾರ್ಡೆಡ್ ಓಡಿಸಿರೋದು. ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಆಟೋಮೆಟಿಕ್ ಸರ್, ಇದು ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಖಂಡಿತ ಆರಾಮಾಗಿ ಸಿಟಿಯಲ್ಲಿ 16 to 17 ಬರುತ್ತೆ, ಇದು ಲಾಂಗ್ ಅಲ್ಲಿ 18-19 ಬರುತ್ತೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅವರು ಮೇಡಮ್ 3 lakh, ಡಾಕ್ಟರ್ ಮೇಡಮ್ 3,05,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀನಿ, ಮುಂದ್ಗಡೆ ಒಂದು ಡಿಸೈರ್ ಕೂಡ ಇದೆ, 2015 ಮಾಡಲ್ ವೆಹಿಕಲ್, ಅದನ್ನು VXI ವೇರಿಯಂಟ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ತಗೊಂಡೋಗಿ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಸರ್ ಇದರಲ್ಲಿ VXI ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಇದೆ, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 4,70,000 ಬೇಕು ಅಂತ ಹೇಳ್ತಾ ಇದ್ರು. ಒಂದೇ ಬೆಲೆ ಪ್ರಮೋಟ್ ಸರ್, 4,45,000, 4,45,000 15 ಮಾಡಲು ಡಿಸೈರ್ ಕೊಡ್ತಾ ಇದ್ದೀನಿ. 4,45,000ಗೆ 15 ಮಾಡಲು ಡಿಸೈರ್ ಓಡಿರೋದು 67,000 ಆಗಿರುತ್ತೆ. ಅಂಡ್ ಅದು ಪೆಟ್ರೋಲ್ ಅಲ್ಲಿ ಡಿಸೈರ್ ಹುಡುಕ್ತಿದ್ರೆ ಬನ್ನಿ ವಿಸಿಟ್ ಆಗಿ. ಸರ್ ನಮಗೆ 6 ಜನ ಓಡಾಡಕ್ಕೆ ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ ಒಂದು ಗಾಡಿ ಇರೋದು ಬೆಸ್ಟ್ ಗಾಡಿ ಇದೆ ಸರ್ ನನ್ನ ಹತ್ರ. KUV 100 ಇದೆ, ಅದನ್ನು 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 55,000 ಕಿಲೋಮೀಟರ್ ಏನು, ಡೀಸೆಲ್ ಪೆಟ್ರೋಲ್ ಸರ್ ಇದು. ಆರಾಮಾಗಿ 6 ಜನ ಕುತ್ಕೊಂಡು, ಯಾರ ಮನೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ, ಎಲ್ಲಿ ಹೋಗ್ಬೇಕು, ಇಲ್ಲ 6 ಜನ ಇದೆ, 5 ಜನದಲ್ಲಿ ಕುತ್ಕೊಳ್ಳೋ ಆಗಾರ, ಆ ತರ ಅವರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. 6 ಜನ ಮೆಂಬರ್ಸ್ ಅಲ್ಲಿ ಗಾಡಿ ಓಡೋಕೆ ಒಳ್ಳೆ ಗಾಡಿ ಇದೆ ಸರ್. ಪ್ರೈಸಿಂಗ್ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು 3,45,000 ಬೇಕು ಅಂತ ಹೇಳ್ತಾ ಇದ್ರು. ಸರ್ ಬರೀ 3,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದಲ್ಲ? ಆರಾಮಾಗಿ ಸರ್, 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ತಗೊಂಡೋಗಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಯೂತ್ ಅಲ್ಲಿ ಹುಡುಗರಿಗೆ Volkswagen Polo. ಸರ್ ಪೋಲೋ ಬೇಕು ಅಂತ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನು ಲೇಟೆಸ್ಟ್ ಶೇಪ್ ಬೇಕು ಅಂದರೆ ಎಲ್ಲರೂ ಫೋನ್ ಜಾಸ್ತಿ ಜನ ಹುಡ್ತಾ ಇದ್ದಾರೆ. ಸಿಗರೆ ಮಾರ್ಕೆಟಲ್ಲಿ ತುಂಬ ಮೈಗ್ರೇಟ್ ಗಾಡಿಗಳು ಸಿಗ್ತಾ ಇದೆ. ಲೇಟೆಸ್ಟಲ್ಲಿ ಪ್ಯೂರ್ ಕನ್ನಡ ಗಾಡಿ ಇಲ್ಲ.
ನನ್ನ ಹತ್ರ ಲೇಟೆಸ್ಟ್ ಗಾಡಿ ನೇಷಿಯಪ್ಪಲ್ಲಿ 17 ಮಾಡಲ್ಲು, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್ಲು. ಟಚ್ ಸ್ಟೇರಿಂಗ್ ಬರುತ್ತೆ ನಿಮಗೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ ಹಾಕೊಂಡೋ ಗ್ಲಾಸು, ಎಕ್ಸ್ಟ್ರಾ ಸ್ಪಾಯ್ಲರ್ ಹಾಕಿದ್ದಾರೆ. ತುಂಬ ವೆಲ್ ಮೇಂಟೈನ್ ಮಾಡ್ತಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಇದು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು 17 ಮಾಡಲ್ಗೆ 6,10,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 570 ಬಂದರೆ ಗಾಡಿ ಕೊಡ್ತೀನಿ. 5,70,000 ಸರ್. ಕಂಫರ್ಟ್ ಆಯಾ ಸರ್ ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ಸರ್, ಇದು ಕಂಫರ್ಟ್ ಲೈನ್ ಆಗಿ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸಾನು. ಸರ್ ಟಾಟಾ ನೆಕ್ಸಾನ್ ನೋಡ್ತಾ ಇದ್ದೀರಾ, 2019 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ಕು ಇದು, ನಾವು ಡೀಸೆಲ್ಲು ಇದು ಆಟೋಮೆಟಿಕಲ್ಲಿ ಡೀಸೆಲ್ ಇರೋದು. XM ವೇರಿಯಂಟ್ ಇದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಲೆದರ್ ಸೀಟ್ಸ್ ಆಗಲಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಆಗಲಿ, ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಇದೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಫೈನಲ್ ಆಗಿ ಒಂದು 6,90,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 6,75,000 ಬಂದರೆ ಗಾಡಿ ಕೊಡ್ತೀನಿ. 6,75,000 ಸರ್. ಡೀಸೆಲ್ ಮೈಲೇಜ್ ಎಷ್ಟು ಬರೋದು ಸರ್? ಆಟೋಮೆಟಿಕ್ ಆಗಿರೋದು ಕಂಪಲ್ಸರಿ ನಿಮಗೆ ಕಣ್ಣು ಮುಚ್ಕೊಂಡು ಸಿಟಿಯಲ್ಲಿ ಒಂದು 16-17 ಬರುತ್ತೆ, ಲಾಂಗ್ ಅಲ್ಲಿ 18-20 ಬರುತ್ತೆ. ಖಂಡಿತ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಇರ್ಟಿಗಾ ಇದೆ. ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ, ಮೈಲೇಜ್ ಗಾಡಿ ಬೇಕು, ಕಂಫರ್ಟಬಲ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕಂದ್ರೆ 8 ಸೀಟರ್ ಗಾಡಿ ಅಂದರೆ ಇರ್ಟಿಗಾನೇ ನೋಡ್ತಾ ಇದ್ದೀರಾ. ಇರ್ಟಿಗಾದಲ್ಲಿ ನಿಮಗೆ ಕ್ಯಾರಿಯರ್ ಹಾಕಿದ್ದಾರೆ, ಲೆದರ್ ಸೀಟ್ ಹೊಸ ಹಾಕಿದ್ದಾರೆ. ZDI ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಫೋಕ್ ಲ್ಯಾಂಪ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ ಹಾಕೊಂಡೋ ಗ್ಲಾಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ. ಡ್ರಿವನ್ ಆಗಿರೋ ಸರ್ ಅದು? ಸರ್ ಡ್ರಿವೆನ್ ಆಗಿರೋದು ಅರೌಂಡ್ 68,000 ನೋಡಿದೆ. ಪ್ರೈಸಿಂಗ್ ನೋಡ್ತಾ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,95,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ 5,75,000 ಬಂದರೆ ಗಾಡಿ ಕೊಡ್ತೀನಿ ಸರ್. 5,75,000 ಕೂಡ ಲೋನ್ ಆಗುತ್ತಲ್ಲ ಸರ್? ಆರಾಮಾಗಿ ಸರ್, ಕಣ್ಣು ಮುಚ್ಕೊಂಡು ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಸರ್, ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ ಸರ್. XUV500 ಫುಲ್ಲಿ ಟಾಪ್ ಎಂಡು ಸರ್. ಸರ್ XUV500 ನೋಡ್ತಾ ಇದ್ದೀರಾ, 2017 ಮಾಡಲು ಪ್ರಮೋಸರ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಅದನ್ನು ಆಟೋಮೆಟಿಕಲ್ಲಿ ಯಾರೂ 7 ಸೀಟರ್ ಕಾರ್ ಬೇಕು ಅಂತ ನೋಡ್ದವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ವಿತ್ ಸನ್ರೂಫ್ ಬರುತ್ತೆ ನಿಮಗೆ, W10 ವೇರಿಯಂಟು, 8 ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್ಲು, ಡಿಫಾಕರ್ ಬರುತ್ತೆ, ಕ್ಲೈಮ್ ಹಾಕೊಂಡೋ ಗ್ಲಾಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಡ್ರಿವನ್ ಆಗಿರೋದು ಎಷ್ಟು ಅಂತ ಸರ್ ಡ್ರಿವೆನ್ ಆಗಿರೋದು ವೆಹಿಕಲ್ ಇದು ಬಂದ್ಬಿಟ್ಟು ಅರೌಂಡ್ 95,000 ಕಿಲೋಮೀಟರ್ ಓಡಿದೆ ರಿಕಾರ್ಡೆಡ್. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಇಸಿಯುತ್ತಲ್ಲಿ ಕೊಡ್ತೀನಿ. ಓಕೆ. ಖಂಡಿತ ತುಂಬಾ ಕ್ಲಾಸ್ ಆಗಿದೆ ಸರ್ ವೆಹಿಕಲ್. ಸರ್ ಪ್ಯೂರ್ ಕರ್ನಾಟಕ ವೆಹಿಕಲ್, ಆಟೋಮೆಟಿಕ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ನಿಮಗೆ ಸಿಟಿಯಲ್ಲಿ 10 ಬರುತ್ತೆ ಸರ್, ಇದು ಲಾಂಗ್ ಅಲ್ಲಿ ಒಂದು 12 ಬರುತ್ತೆ ಸರ್. ಓಕೆ. ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್. ನೀವು ನೋಡ್ಕೊಳ್ಬೋದು, ಸೀರಿಯಲ್ ನಂಬರ್ ನೋಡಿ ಇದು ಮೈಗ್ರೇಟ್ ಆಗಿದೆ ಅಂತ ತಿಳ್ಕೊಳ್ತೀರಾ. ಮೈಗ್ರೇಟ್ ಅಲ್ಲ, ಇದು ಪ್ಯೂರ್ ಕರ್ನಾಟಕ ವೆಹಿಕಲ್. ನೀವು ಚೆಕ್ ಮಾಡಿ ಬೈದ್ರೆ ನನ್ನ ಹತ್ರ ಬನ್ನಿ, ತೋರಿಸಿರಿ. ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ, ಯಾರು ಕೊಡಲ್ಲ. ಇಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ, ಯಾರು ಕೊಡಲ್ಲ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ 7,95,000 ಬೇಕು ಫೈನಲ್ ಅಂತ ಹೇಳ್ತಾ ಇದ್ರು ಸರ್. ಫೈನಲ್ ಆಗಿ 7,70,000. ಒಂದು ಕೆಲಸ ಮಾಡಿ ಸರ್, 750 ಫೈನಲ್ ಮಾಡ್ಕೊಡ್ತೀನಿ, ಹೋಗಿ ಸರ್. ನಾನು ಅದೇ ಕೇಳಬೇಕಂದ್ರೆ 7:15ಗೆ ನಿಮ್ಮ ಮನಸ್ಸು ನಾನು ಹೋಗ್ಬಿಟ್ಟೆ ಸರ್. ನೀವು ಹೇಳ್ತಾ ಇದ್ದೀರಾ ಅಂತ, ಅದಕ್ಕೆ ನಿಮ್ಮ ಭಿಕ್ಷಕರಿಗೆ ಕಸ್ಟಮರ್ ನಿಮ್ಗೆ ಬರಲಿ ಅಂತ, ನಿಮ್ಮ ಒನ್ಲಿ ನಿಮ್ಮ ವ್ಯೂವರ್ಸ್ಗೆ 750 ಬಂದರೆ ಗಾಡಿ ಕೊಡ್ತೀನಿ. ಅದು W10 ಆಟೋಮೆಟಿಕ್ ಎರಡು ಹೋಗ್ತಾರೆ, ಟಾಪ್ ಎಂಡ್ ಆಗಿರುತ್ತೆ. ಅಂಡ್ ಬನ್ನಿ, ಟಾಪ್ ಎಂಡ್ ಆಟೋಮೆಟಿಕ್ W10 ಕೊಡ್ತಾ ಇದ್ದೀನಿ. ಖಂಡಿತ ಸರ್. ನಿಸಾನ್ ಮೈಕ್ರಾ ಸರ್. ಸರ್ ಮೈಕ್ರಾ ನೋಡ್ತಾ ಇದ್ದೀರಾ, 2015 ಮಾಡಲ್ ವೆಹಿಕಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. XL ವೇರಿಯಂಟು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಟಚ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ, ಪಾರ್ಕಿಂಗ್ ಸೆನ್ಸರ್ಸು ನಿಮಗೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ 2015 ಮಾಡಲ್ ಗಾಡಿ ಸರ್. ಕಸ್ಟಮರ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದ್ರು. ಫೈನಲ್ 3 lakhs ಬೇಕು ಅಂತ ಹೇಳ್ತಾ ಇದ್ರು. 3 lakhs ಬೇಡ, 345 ಬೇಡ ಸರ್. ಫೈನಲ್ ಆಗಿ 2,85,000 ಬಂದರೆ ಗಾಡಿ ಕೊಡ್ತೀನಿ. 2,85,000ಕ್ಕೆ 2015 ಮಾಡಲ್ ನಿಸಾನ್ ಮೈಕ್ರಾ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗೋದಾದ್ರೆ ಯಾವುದು ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮಾರುತಿ ಬೆಲೆನೋ ಕೂಡ ಇದೆ ನನ್ನ ಹತ್ರ. 2016 ಮಾಡಲ್ ವೆಹಿಕಲ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. 2016 ಮಾಡಲ್ ಆಲ್ಫಾ ವೇರಿಯಂಟ್, ಟಾಪ್ ಎಂಡ್ ಇದು. ಡಿವೈನ್ ಅರೌಂಡ್ 53,000 ಕಿಲೋಮೀಟರ್ಸು. ತುಂಬ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಔಟ್ ಆಫ್ ಮಾರ್ಕೆಟ್ ಕಂಪನಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೆಪ್ ಎಲ್ಲ, ಬ್ಯಾಕ್ ವೈಫರ್ ಕೂಡ ಬರುತ್ತೆ ನಿಮಗೆ. ಬಟನ್ಸ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,60,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು ಸರ್. ಫೈನಲ್ 5,35,000 ಬಂದರೆ ಗಾಡಿ ಕೊಡ್ತೀನಿ. 5,35ಕ್ಕೆ ಟಾಪ್ ಎಂಡು ಸರ್. ನೆಕ್ಸ್ಟ್ ಸರ್ ಆನೆ ಫಾರ್ಚುನರ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಆಟೋಮೆಟಿಕಲ್ಲಿ ದೊಡ್ಡ ಗಾಡಿ ಬೇಕು ಅಂದರೆ ಫಾರ್ಚುನರ್ ಕೂಡ ಇದೆ ನನ್ನ ಹತ್ರ ಇದೆ. ಅದನ್ನು ಲಕ್ಸುರಿ ವೆಹಿಕಲ್. ಫಾರ್ಚುನರ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಫಾರ್ಚುನರ್ ಅದು ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್ ವೆಹಿಕಲ್. 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. 1,60,000 ಓಡಿರೋದು, ರಿಕಾರ್ಡೆಡ್. ಶೋರೂಮ್ ಸರಿ, ಶೋರೂಮ್ ಇಸ್ಟಿಯಲ್ಲಿ ಕೊಡ್ತೀನಿ. ಲೆದರ್ ಸೀಟ್ಸ್ ಎಲ್ಲ ಇದೆ, ಔಟ್ ಆಫ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ತುಂಬ ವೆಲ್ ಮೇಂಟೈನ್ ಮಾಡಿ ಸರ್. ತೊಗೊಂಡೋಗಿ
1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು. ಸರ್ ಪ್ರೈಸಿಂಗ್ ನೋಡ್ತಾ ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಬೆಲೆ ಸರ್ 12 lakhs ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಡೆಡ್ ಲೈನು ಸರ್ ಒಂದೇ ಬೆಲೆ ಸರ್, ಆಫರ್ ಒನ್ಲಿ ಕೊಡ್ತಾ ಇದ್ದೀನಿ. 11.5 ಅಂದರೆ ಗಾಡಿ ಕೊಡ್ತೀನಿ ಸರ್. 11,50,000 11,15,000ಗೆ ಫಾರ್ಚುನರು ಆಟೋಮೆಟಿಕ್ ಫೋರ್ ವೀಲ್ ಡ್ರೈವಲ್, 2 wheel ಡ್ರೈವ್ ಆಟೋಮೆಟಿಕ್. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಇದು ಯಾವುದು ಸರ್ ಗ್ರ್ಯಾಂಡ್ i10 ಕೊಡ್ತಾ ಇದ್ದೀನಿ ಸರ್. ಇದು Okay. 2016 ಮಾಡಲು ಗ್ರ್ಯಾಂಡ್ i10, ಅದೂ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 41,000 ಕಿಲೋಮೀಟರ್ಸ್ ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು ಸಕ್ಕತ್ತಾಗಿದೆ. ಗಾಡಿ ತೊಗೊಂಡಾಗ 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ ಫೈನಲ್ 4,85,000 ಹೇಳ್ತಾ ಇದ್ರು. ಫೈನಲ್ 480 ಬೇಡ ಸರ್, ಇಯರ್ ಎಂಡ್ ಆಫರ್ ಕೊಡೋಣ ಅಂತ ಫೈನಲ್ ಆಗಿ ಸರ್ 4,65,000 ಬಂದರೆ ಗಾಡಿ ಕೊಡ್ತೀನಿ. 4,65,000ಗೆ ಸರ್ ಸ್ಪೋರ್ಟ್ಸಾ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್ ಇದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದರಲ್ಲಿ ಕಿಯಾ ಅಂದರೆ ನಿಮಗೆ ಟೊಯೋಟಾದು ವೆಲ್ಫೇರ್ ಬರುತ್ತೆ. ವೆಲ್ಫೇರ್ ನೋಡಿದ್ದೀರಾ ಅಲ್ವಾ? ವೆಲ್ಫೇರ್ ಆ ಥರನೇ ಕಮ್ಮಿ ಪ್ರೈಸ್. ವೆಲ್ಫೇರ್ ತೊಗೊಂಡೋದ್ರೆ ಮಿನಿಮಮ್ 70 lakhs ಬೇಕು ಸರ್ ನಿಮಗೆ. ಅದು ಯಾಕೆ ತೊಗೊಳ್ತೀರಾ? ನನ್ನ ಹತ್ರ ಸಾಗರ್ ಕಾರ್ಸಲ್ಲಿ ಬನ್ನಿ, ವೆಲ್ಫೇರ್ ಲಕ್ಸುರಿಯಸ್ ಕೊಡ್ತೀನಿ ನಿಮಗೆ. ಅದೂ ಕಿಯಾ ಕಾರ್ನಿವಲ್ಲು 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 86,000 ಕಿಲೋಮೀಟರ್ ಇವೆ ಸರ್. ಗಾಡಿ ನೋಡಿದ್ರೆ ಸಖತ್ತಾಗಿ ನೋಡ್ತಾರಾ, ಹಿಂಗೆ ಓಪನ್ ಆಗ್ತಾ ಇದೆ ಡೋರು. ಓಕೆ ವೆಲ್ಫೇರ್ ಅಲ್ಲಿ ಲಕ್ಸುರಿ ಕುತ್ಕೊಂಡು ಹೋದ್ರೆ ಎಲ್ಲರೂ ನೋಡ್ತಾ ಇರಬೇಕು, ಯಾರಪ್ಪ ಒಂದು ಸೆಲಿಬ್ರಿಟಿ ಬಂದಿದ್ದಾರಲ್ಲಪ್ಪ ಅಂತ ನೋಡ್ತಾ ಇರಬೇಕು. ಆ ಥರ ವೆಹಿಕಲ್ ಸರ್ ಇದು. ಸೆಲಿಬ್ರಿಟಿ ಯೂಸ್ ಮಾಡೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು. 86,000 ರೆಕಾರ್ಡೆಡು, ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್. ಸಖತ್ತಾಗಿದೆ. ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. 86,000 ರೆಕಾರ್ಡೆಡ್ ರೋಡ್ ಇರೋದು ಸರ್. ರೆಕಾರ್ಡೆಡ್ ಗಾಡಿ ಜಿನಿಯನ್ ವೆಹಿಕಲ್ ಸರ್. ಪ್ಯೂರ್ ಕರ್ನಾಟಕ ವೆಹಿಕಲ್ಲು, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒಂದು ಸೆಲಿಬ್ರಿಟಿ ಯೂಸ್ ಮಾಡ್ತಾ ಇರೋ ವೆಹಿಕಲ್ ಇದು. ನೀವು ಬನ್ನಿ, ನಾನು ಹೇಳ್ತೀನಿ ಯಾವ ಸೆಲಿಬ್ರಿಟಿ ಅಂತ. ಸರ್ ಪ್ರೈಸಿಗಲ್ಲಿ ಕೊಡ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು 20 lakhs ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, 19,25,000 ಬಂದರೆ ಗಾಡಿ ಕೊಡ್ತೀನಿ. 19,25,000ಕ್ಕೆ ಸೆಲೆಬ್ರಿಟಿ ಯಾರು ಅಂತ ತಿಳ್ಕೊಳ್ಳೋಕೆ ವಿಸಿಟ್ ಆಗಬೇಕಾ ಸರ್? ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ತುಂಬ ವೆಲ್ ಮೇಂಟೈನ್ ಮಾಡಿರೋದು ಇನ್ನೋವಾ ಕ್ರಿಸ್ಟಾ ಕೂಡ ಇದೆ ನನ್ನ ಹತ್ರ. ನಿಮಗೆ ಫಾರ್ಚುನರ್ ತೋರಿಸಿದೆ, ಕಾರ್ನಿವಲ್ ತೋರಿಸಿದೆ. ಆ ಥರ ಬೇಡ, ನಿಮಗೆ ಇದೂ ಬೇಕು, ಕ್ರಿಸ್ಟಾ ಬೇಕು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಅವ್ರಿಗೆ ಕ್ರಿಸ್ಟಾನೇ ನನ್ನ ಹತ್ರ ಇದೆ. 2017 ಮಾಡಲು ಇನ್ನೋವಾ ಕ್ರಿಸ್ಟಾ, ಅದನ್ನು 2.8 ಆಟೋಮೆಟಿಕ್. ಇದು ಆಲ್ಮೋಸ್ಟ್ ಫಾರ್ಚುನರ್ ಇಂಜಿನ್ ಬರುತ್ತೆ ಇದು. ಅವಾಗ ರೇರ್ ನಿಮಗೆ ಆಪ್ಷನಲ್ ಗಾಡಿಗಳು ಬಿಟ್ಟರು ಅವರು 2.8 ಗಾಡಿಗಳು. ಇವಾಗ ನೀವು ಮಾರ್ಕೆಟಲ್ಲಿ ಹೊಸ ಗಾಡಿ ತೊಗೊಂಡು 2.4 ಬರೋದು, 2.8 ಸಿಗಲ್ಲ ನಿಮಗೆ. 2.8 ಇನ್ನೋವಾ ಕ್ರಿಸ್ಟಾ, ಅದನ್ನು ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡಿವನ್ 86,000 ಕಿಲೋಮೀಟರ್, ಅದನ್ನು ರೆಕಾರ್ಡೆಡ್. ಶೋರೂಮಲ್ಲಿ ಸರ್ವಿಸ್ ಆಗಿರೋದು, ಮೇಂಟೈನ್ ಆಗಿರೋದು ವೆಹಿಕಲ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಒಳಗಡೆ ಲೆದರ್ ಸೀಟ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರೂಫ್ AC, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಲ್ಮೋಸ್ಟ್ ಸಿಸ್ಟಮ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 17,25,000 ಬೇಕು ಅಂತ ಹೇಳ್ತಾ ಇದ್ರು. ಒಂದೇ ಬೆಲೆ ಸರ್, 16,50,000 ಬಂದರೆ ಒಂದು 17 ಮಾಡಲ್ ಕ್ರಿಸ್ಟಾ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 75,000 ಫ್ಲಾಟ್ ಡಿಸ್ಕೌಂಟ್ ಮಾಡಿದ್ರೆ, ಡೈರೆಕ್ಟ್ ಡಿಸ್ಕೌಂಟು. ಗಾಡಿ ಇಷ್ಟ ಆದರೆ ಬನ್ನಿ, ಆಮೇಲೆ ಮಾತಾಡೋಣ. ಪ್ಯೂರ್ ಕನ್ನಡ ವೆಹಿಕಲ್ಲು. ನಂಬರ್ ನೋಡ್ಕೊಳ್ಳಿ, ಫ್ಯಾನ್ಸಿ ನಂಬರ್ 9833. ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೀವು ನಮ್ಮ ಶೋರೂಮ್ಗೆ ವಿಸಿಟ್ ಆಗಿ ಗಾಡಿ ನೋಡ್ಕೊಳ್ಳಿ. ಪ್ರೈಸ್ ಆಮೇಲೆ ಬೇಕಾದ್ರೆ ಇನ್ನೂ ಕುತ್ಕೊಂಡು ಮಾತಾಡೋಣ. 2.8 ಲೀಟರ್ ನಿಮ್ಗೆ ಎಲ್ಲಿನೂ ಸಿಗಲ್ಲ, ಬನ್ನಿ ಸಾಗರ್ಗಾಗಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ನಿಮಗೆ ಆ ಥರನೇ ಇನ್ನೂ 7 ಸೀಟರ್ ಗಾಡಿ ಬೇಕು ಅಂದರೆ, ಕಮ್ಮಿ ಪ್ರೈಸಲ್ಲಿ ಬೇಕು 7 ಸೀಟರ್ ಗಾಡಿ ಬೇಕು ಅಂದರೆ, ಬೆಸ್ಟ್ ನನ್ನ ಹತ್ರ ಮಹೀಂದ್ರಾ TUV 300 ಇದೆ. ಇದೂ T8 ಟಾಪ್ ಎಂಡ್ ವೇರಿಯಂಟು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಟಾಕಿಂಗ್ ವರ್ಷನ್ ಬರುತ್ತೆ, ಯಮಕ್ ಇಂಜಿನ್ ಬರೋದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕು, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕ್ಯಾರಿಯರ್ ಹಾಕಿದ್ದಾರೆ. ಒಂದು ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಯಾಕಂದರೆ ಈ ಡಿಸೆಂಬರ್ ಕ್ರಿಸ್ಮಸ್ ಹಬ್ಬ ಮತ್ತು ಈ ನ್ಯೂ ಇಯರ್ ಹಬ್ಬ ಬರುತ್ತೆ, ರಜಾಗಳು ಬರುತ್ತೆ. ಫ್ಯಾಮಿಲಿಯಲ್ಲಿ ಒಂದು ಎಲ್ಲಿ ಟ್ರಿಪ್ ಹೋಗ್ಬೇಕಂತ 7 ಸೀಟರ್ ತೊಗೊಳೋದ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇಷ್ಟು 7 ಸೀಟರ್ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಲೋ ಬಜೆಟಲ್ಲಿ 7 ಸೀಟರ್ ಕೊಡ್ತಾ ಇರೋದು. ಬನ್ನಿ, ಲೋನ್ ಕೂಡ ಆರಾಮಾಗಿ ಲೋಯೆಸ್ಟ್ EMI ಮಾಡ್ಕೊಡ್ತೀನಿ ನಿಮಗೆ. ಸರ್ ಫ್ಲಾಟ್, ನೋ ಕಸ್ಟಮರ್ ಆಸ್ಕಿಂಗ್, ಡೈರೆಕ್ಟ್ ಫ್ಲಾಟ್ ಪ್ರೈಸ್ ಹೇಳ್ಬಿಡಿ. ಫ್ಲಾಟ್ ಪ್ರೈಸ್ ಹೇಳ್ಬಿಡಲ್ಲ ಸರ್. ಸರ್ ಫೈನಲ್ ಒಂದೇ ಬೆಲೆ ಸರ್, 5,35,000 ಬಂದರೆ ಗಾಡಿ ಕೊಡ್ತೀನಿ ಸರ್. 5,35,000 ಹೌದು. 5,35,000 ಬಂದರೆ ಕಡೆಯಿಂದ ಬಂದರೆ ಸರ್ ಫೈನಲ್ ಹೇಳ್ಬಿಟ್ಟಿರೋದು. ತಿರ್ಗಾ ಹೋಗಿ ಸರ್ ಒಂದು 5,000 ಕಮ್ಮಿ ಮಾಡೋಣ. 5,30,000 ಬಂದರೆ ಫ್ಲಾಟ್ ಇದು ಕೊಡ್ತಾ ಇದ್ದೀನಿ. ಲೋನಲ್ಲಿ ಯಾರು ನೋಡ್ತಾ ಇದ್ದೀರಾ, ಜಸ್ಟ್ 1 lakh ತೊಗೊಂಡು ಬನ್ನಿ ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ ಅವ್ರಿಗೆ. ಆಯ್ತಾ ಸರ್. ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಇನ್ನೊಂದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಆಟೋಮೆಟಿಕಲ್ಲಿ ಸೆಡಾನ್ ಕಾರ್ ಬೇಕು, ಅದನ್ನು ಲಕ್ಸುರಿಯಸ್ ಕಾರ್ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ವರ್ನಾ ಫ್ಲೂಡಿಕ್ ಇದೆ, 2013 ಮಾಡಲ್ ವೆಹಿಕಲ್ ಸರ್. ಜಸ್ಟ್ ಡಿವೈನ್ ಅರೌಂಡ್ 80,000 ನೋಡಿದೆ ವೆಹಿಕಲ್ಲು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕು, ಆಟೋ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ನಿಮಗೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ, ಡಿಫಾಕರ್ ಇದೆ,
ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಇದೆ. ಫುಲ್ಲಿ ಲೋಡೆಡ್ ಅಂತ ಗಾಡಿ ಹೇಳ್ಬೋದು. ಡೀಸೆಲ್ ಆಟೋಮೆಟಿಕ್ ಗಾಡಿ, ಯಾರು ಡೀಸೆಲ್ ಸೆಡಾನ್ ಕಾರ್ ಬೇಕು, ಲಕ್ಸುರಿ ಕಾರ್, ಆಟೋಮೆಟಿಕ್ ಕಾರೇ ಬೇಕು ಅಂತ ನೋಡೋರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ನಿಮಗೆ ಮೈಲೇಜ್ ಸಿಟಿಯಲ್ಲಿ ಕಣ್ಮುಚ್ಕೊಂಡು ಸರ್ ಒಂದು 15 ಬರುತ್ತೆ, ಲಾಂಗಲ್ಲಿ 16-17 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಪ್ರಮೋಸರ್ ಕಸ್ಟಮರ್ ಬಂದುಬಿಟ್ಟು ಅರೌಂಡು 4,10,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಬೆಲೆ ಸರ್ 3,75,000 ಬಂದರೆ ಗಾಡಿ ಕೊಡ್ತೀವಿ. 3,75,000ಗೆ ಸಿಗ್ತಿರೋದು ಸರ್ i20. ನೆಕ್ಸ್ಟ್ ನೋಡ್ತಾ ಇದ್ದೀರಾ i20 ಇದೆ ನಂತರ 2012 ಮಾಡಲ್ i20, ಸಾರಿ 17 ಮಾಡಲ್ i20 ಇದೆ. Okay. ಅದನ್ನು ಸಿಂಗಲ್ ಓನರ್ ವೆಹಿಕಲ್, 30,000 ಕಿಲೋಮೀಟರ್ ಡ್ರೈವನ್ ವೆಹಿಕಲ್. ಯಾರು ಹೊಸ ಗಾಡಿ ನೋಡ್ತವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 30,000 ನೋಡಿರೋದು ವೇರಿಯಂಟ್ ಸರ್ ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಇದು. ಸ್ಪೋರ್ಟ್ಸ್ ಆಪ್ಷನಲ್ ಅಂತ ನಿಮಗೆ ಫೀಚರ್ಸ್ ಅಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಡ್ರಿವನ್ ಆಗಿರೋದು ಬರೀ 30,000 ಸರ್ ಕಿಲೋಮೀಟರು. ಶೋರೂಮ್ ರೇಟ್ 30,000 ರಿಕಾರ್ಡೆಡ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿಯಲ್ಲಿ ಕೊಡ್ತೀನಿ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡು 6,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ ಫ್ಲಾಟ್ ಡಿಸ್ಕೌಂಟು 6,25,000 ಬಂದರೆ ಗಾಡಿ ಕೊಡಿ. 6,25,000ಕ್ಕೆ ಸ್ಪೋರ್ಟ್ಸ್ ಆಪ್ಷನಲ್ i20 ಸಿಗ್ತಿರೋದು. ಬರೀ 30,000 ಓಡಿರೋ ವೆಹಿಕಲ್, ಬರೀ 30,000 ಓಡಿರೋ 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಸಿಟಿಲಿ ಓಡಾಡೋಕ್ಕೆ ಚಿಕ್ಕ ಗಾಡಿ ಹೋಂಡಾ ಬ್ರ್ಯಾಂಡಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಹೌದು ಸರ್, ಬ್ರಿಯೋ 2017 ಮಾಡಲ್ ತುಂಬ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡ್ರಿವೆನ್ ಅರೌಂಡು 41,000 ಕಿಲೋಮೀಟರ್ಸ್ ಓಡಿದೆ ವೆಹಿಕಲ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ನಿಮಗೆ ಆಮೇಲೆ ನಿಮ್ಮ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಲೆದರ್ ಸೀಟ್ಸ್ ಬರುತ್ತೆ. ನಿಮಗೆ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕಿದೆ. ಇದು ಎಸ್ ವೇರಿಯಂಟ್ ಅಲ್ವಾ ಸರ್? ಹೌದು, ಎಸ್ ವೇರಿಯಂಟ್ ಇದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು ಇದು 3,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 3,40,000, 3,40,000 ಬಂದರೆ 14 ಮಾಡಲು ಹೋಂಡಾ ಬ್ರಿಯೋ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸ್ವಿಫ್ಟ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿ ಶಿಫ್ಟ್ ಇದೆ. 2013 ಮಾಡಲ್ ವೆಹಿಕಲ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಅದನ್ನು ZDI ಟಾಪ್ ಎಂಡ್ ವೇರಿಯಂಟು ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಇದೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಕಸ್ಟಮರ್ ಬಂದುಬಿಟ್ಟು ಅರೌಂಡು 4,95,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 4,65,000 ಬಂದರೆ ಗಾಡಿ ಕೊಡ್ತೀನಿ ಸರ್. 4,65,000ಕ್ಕೆ ZDI ಡೀಸೆಲ್ ಫುಲ್ಲಿ ಟಾಪ್ ಎಂಡ್ ಸ್ವಿಫ್ಟ್ ಸಿಗ್ತಿರೋ. ಹೌದು ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಇಟಿಯೋಸ್ ಲೀವಾನಾ? ಹೌದು ಸರ್, ಇಟಿಯೋಸ್ ಲೀವಾ ಇದೆ. ಸ್ವಿಫ್ಟ್ ಬೇಡ ಅಂದರೆ ನನ್ನ ಹತ್ರ ಇಟಿಯೋಸ್ ಲೀವಾನ ಆಪ್ಷನ್ ಕೊಡ್ತೀನಿ. 2013 ಮಾಡಲು ಇಟಿಯೋಸ್ ಲೀವಾ ಇದೆ. ಅದನ್ನು G ವೇರಿಯಂಟು, 70,000 ಕಿಲೋಮೀಟರ್ ಡ್ರೈವೇನು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರುತ್ತೆ. ನಿಮಗೆ ಕ್ಲೈಮ್ಯಾಕೊಂಡು ಗ್ಲಾಸ್ ಸ್ಪೈಲರ್ ಹಾಕಿದ್ದಾರೆ. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡು 70,000 ಕಿಲೋಮೀಟರ್ಸ್. ಲೆದರ್ ಸೀಟ್ಸ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ನು ಕೂಡ ಹಾಕಿದ್ದಾರೆ. ಆಂಡ್ರಾಯ್ಡ್ ಪೆಟ್ರೋಲ್ ಪ್ರೈಸಿಂಗ್ ಪೆಟ್ರೋಲ್. ಹೌದು, ಮೈಲೇಜ್ ನಿಮಗೆ ಸಿಟಿಯಲ್ಲಿ 15 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದುಬಿಟ್ಟು ಫೈನಲ್ ಆಗಿ ಒಂದು 3,45,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ಲು ಸರ್, ಫೈನಲ್ ಒಂದೇ ಬೆಲೆ ಸರ್ 3,10,000 ಬಂದರೆ ಗಾಡಿ ಕೊಡ್ತೀನಿ ಸರ್. ಒಂದೇ ಬೆಲೆ ಸರ್, 3 ಲಕ್ಷ ಫೈನಲ್ ಮಾಡಿ. ಓಕೆ, ಹೋಗಿ ಸರ್, 3 ಲಕ್ಷ ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಇಲ್ಲ ಬಿಡಿ, ಫ್ರಂಟ್ ತಗೋತೀನಿ. ಡಬ್ಬಟ್ ಹಾದು ಮಿನಿಟ್ ಸರ್ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫೋರ್ಟ್ ಫಿಗೋನು ಕೂಡ ಬೇಕಂದ್ರೆ ನನ್ನ ಹತ್ರ 16 ಮಾಡಲ್ ಫೋರ್ಟ್ ಫಿಗೋ ಸಿಂಗಲ್ ಓನರ್ ವೆಹಿಕಲ್ ಇದು. ತುಂಬ ವೆಲ್ ಮೇಂಟೈನ್ ಮಾಡಿರೋದು. ತೊಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಸರ್. ಸಕ್ಕದಾಗಿದೆ. AC ಪವರ್ ಸ್ಟೀರಿಂಗ್, ಫಿಗೋ ಫ್ರೀ ಸ್ಟೈಲ್ ಸರ್ ಇದು ಹೌದು ಆಸ್ಪೈರೋ ಸರ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಬರುತ್ತೆ. ಟ್ರೆಂಡ್ ವೇರಿಯಂಟ್ ಇದು. ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ಅಲಾಯ್ ವೀಲ್ಸ್ ಒಂದು ಬರಲ್ಲ, ಬ್ಯಾಕ್ ವೈಫರ್ ಒಂದು ಬರಲ್ಲ ಸರ್. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ನು ಕೂಡ ಬರುತ್ತೆ ಸರ್. ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾ ಇದ್ರು ಪ್ರೈಸು ಸರ್. ಫೈನಲ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಅವರು 3,75,000 ಕೊಡೋಣ ಅಂತ ಹೇಳ್ತಾ ಇದ್ರು ಸರ್. ಒಂದೇ ಬೆಲೆ ಸರ್ 3,50,000 ಬಂದರೆ ಗಾಡಿ ಕೊಡ್ತೀನಿ. 3,50,000ಕ್ಕೆ ಪೆಟ್ರೋಲು. ಸರ್ ನೆಕ್ಸ್ಟ್ ರಿಡ್ಜ್. ಸರ್ ರಿಡ್ಜ್ ಇದು ಬಂದ್ಬಿಟ್ಟು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟು ಲೆದರ್ ಸೀಟ್ಸ್ ಇದೆ ಸರ್. ಸಕ್ಕದಾಗಿದೆ ವೆಹಿಕಲ್. ಟೈರ್ಸ್ ಅಲ್ಲಿ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು ಫ್ರೆಶ್ FC ಮಾಡಿದ್ದಾರೆ. ಫ್ರೆಶ್ ಇನ್ಶೂರೆನ್ಸ್. 2010 ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,75,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 2,60,000 ಬಂದರೆ ಗಾಡಿ ಕೊಡ್ತೀನಿ. 2,60,000ಗೆ VXI ಸರ್. ಇದು ಬಂದ್ಬಿಟ್ಟು VXI ವೇರಿಯಂಟ್. ಓಕೆ ಸರ್, ನೆಕ್ಸ್ಟ್ ಅಮೇಜ್. ಸರ್ ಅಮೇಜ್ ನೋಡ್ತಾ ಇದ್ದೀರಾ, ಡೀಸೆಲ್ ಅಮೇಜ್ ಕೊಡ್ತಾ ಇದ್ದೀನಿ. ಅದನ್ನು 2013 ಮಾಡಲ್ ವೆಹಿಕಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 18 to 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ ಮೈಲೇಜು. ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 3,70,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 3,40,000 ಬಂದರೆ ಗಾಡಿ ಕೊಡ್ತೀನಿ. 3,40,000, 3,40,000ಕ್ಕೆ ಡೀಸೆಲ್ ವೇರಿಯಂಟು ಸರ್. ಈಕೋ ಆಲ್ಮೋಸ್ಟ್ ತುಂಬ ಡಿಮಾಂಡ್ ಇರೋದು ಸರ್ ಈಕೋ ಮಿನಿಗೆ.
ಸರ್ ಈಕೋ 2011 ಮಾಡಲು, ಅದು ಸಿಂಗಲ್ ಓನರ್ ವೆಹಿಕಲ್, 61,000 ಹೊಡಿರೋದು ರಿಕಾರ್ಡೆಡ್, 61,000 ಹೊಡಿರೋ ಸಿಂಗಲ್ ಓನರ್ ವೆಹಿಕಲ್, ಹೊಸ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗು, ಪವರ್ ಸ್ಟೇರಿಂಗ್ ಬರಲ್ಲ ಇದಕ್ಕೆ, AC ಬರುತ್ತೆ ನಿಮಗೆ, ಪ್ಲಸ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು 2,95,000 ಬೇಕು ಅಂತ ಹೇಳ್ತಾ ಇದ್ರು ಫೈನಲ್ ಆಗಿ ಸರ್ ಒಂದು 2,70,000 2,70,000 ಮಾತ್ರ ಗಾಡಿ ಕೊಟ್ಬಿಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ನೆಕ್ಸ್ಟ್ ಅನ್ನೋದು ನಿಸಾನ್ ಸನಿ ಇದೆ ನನ್ನ ಹತ್ರ, ಡೀಸೆಲ್ ವೆಹಿಕಲ್. ಯಾರು ಒಂದು ಸೆಡಾನ್ ಕಾರು, ಲಕ್ಸುರಿ ಕಾರ್, ಡೀಸೆಲ್ ಗಾಡಿ, ಅದ್ರ ಸಖತ್ ಮೈಲೇಜ್ ಗಾಡಿ ಬೇಕು ಅಂದ್ರೆ ಒಳ್ಳೆ ಗಾಡಿ, ರೆಫ್ಯೂಸ್ ಗಾಡಿ ಅಂತ ಹೇಳ್ತೀನಿ. ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 20 ಬರುತ್ತೆ ಮೈಲೇಜ್, ಲಾಂಗಲ್ಲಿ 25 26 ಬರುತ್ತೆ ಮೈಲೇಜು. ಡೀಸೆಲ್ ಗಾಡಿ ಸರ್, ಲಕ್ಸುರಿ, ಒಳಗಡೆ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ACನೂ ಕೂಡ ಬರುತ್ತೆ, ಕಂಫರ್ಟಬಲ್ ತುಂಬ ಚೆನ್ನಾಗಿರುತ್ತೆ, ಬ್ಯಾಕ್ ಸೀಟರ್ಸ್ಗೆ ಲೆಗ್ ಸ್ಪೇಸ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಕಸ್ಟಮರ್ 2014 ಮಾಡಲ್ ಇದು, 3,65,000 ಹೇಳ್ತಾ ಇದ್ರು ಕಸ್ಟಮರು. ಫೈನಲ್ ಆಗಿ ಸರ್ ಒಂದೇ ವೇಳೆ ಸರ್ 3,15,000 3,15,000 ಬಂದರೆ ಗಾಡಿ ಕೊಡಿ. 3,15,000ಕ್ಕೆ ಡೀಸೆಲ್ ನಿಸಾನ್ ಸಿಗ್ತಿರೋದು. ಓಕೆ ಸರ್, ನೆಕ್ಸ್ಟ್ ವರ್ನಾ ಸರ್ 1.6 SX ಸರ್. ಪೆಟ್ರೋಲ್ ಗಾಡಿ ವರ್ನಾ ಬೇಕು, ಲಕ್ಸುರಿ ಕಾರ್ ಬೇಕು, ಬೇಕಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಟಾಪ್ ಎಂಡ್ ಗಾಡಿ ಸರ್, ವಿತ್ ಏರ್ ಬ್ಯಾಗು, 6 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. Okay. ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಮಿರರ್ ಓಪನಿಂಗ್ ಬರುತ್ತೆ, ಕ್ಲೈಮೇಟ್ ಅಂಡ್ ಗ್ಲಾಸ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಲಕ್ಸುರಿ ಗಾಡಿ ಕಮ್ಮಿ ಪ್ರೈಸಲ್ಲಿ ನೋಡ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ. 2011 ಮಾಡಲ್ ಸರ್ ಇದು, ಡ್ರಿವೆನ್ ಅರೌಂಡು 75,000-80,000 ನೋಡಿದೆ ಸರ್. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದುಬಿಟ್ಟು 3,40,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ಬರೀ 3,10,000 ಬಂದರೆ ಗಾಡಿ ಕೊಡ್ತೀನಿ ಸರ್. 3,10,000ಕ್ಕೆ. ಹೌದು. ಓಕೆ ಸರ್, ನೆಕ್ಸ್ಟ್ XUV 500 ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ XUV 500 ಇದೆ ನನ್ನ ಹತ್ರ, 2012 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 85-90 ನೋಡಿದೆ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಗಾಡಿ ಮಾತ್ರ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ, ಲೋ ಮಾಡಲ್ ಆಗಿದೆ ಕೂಡ ಶೋರೂಮ್ ತರ ಮೇಂಟೈನ್ ಮಾಡಿದ್ದಾರೆ. 2012 ಸಿಂಗಲ್ ಓನರ್ ವೆಹಿಕಲ್, ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,65,000 ಬೇಕು ಅಂತ ಹೇಳ್ತಾ ಇದ್ರು. ವೆರಿ ಇಯರ್ ಎಂಡ್ ಆಫರ್ ಸರ್. 5,25,000 ಬಂದರೆ ಒಂದು ಸಿಂಗಲ್ ಓನರ್ ಗಾಡಿ, 2012 ಮಾಡಲ್, ಪ್ಯೂರ್ ಕರ್ನಾಟಕ ವೆಹಿಕಲ್, XUV 500 ಕೊಡ್ತಾ ಇದ್ದೀನಿ. ಯಾರು ನೋಡ್ತಾ ಇದ್ದೀರಾ, ಬರೀ 50% ಡೌನ್ ಪೇಮೆಂಟು, 60% ಡೌನ್ ಪೇಮೆಂಟ್ ಬರುತ್ತೆ ನಿಮಗೆ. ಸಾರಿ, 50% ಇಲ್ಲಾಂದರೆ 40% ಡೌನ್ ಪೇಮೆಂಟ್ ಬರುತ್ತೆ. ಮಿಕ್ಕಿದ್ದು ನಾನು ಲೋನ್ ಮಾಡ್ಕೊಡ್ತೀನಿ, ನಿಮ್ಗೆ 50-60% ಲೋನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮಾರುತಿ ಬ್ರಿಜಾ ಇದೆ ನನ್ನ ಹತ್ರ. ಅದನ್ನು ZDI ಪ್ಲಸ್ ಡ್ಯೂಲ್ ಟೂನ್, ಇದು ಡಬಲ್ ಕಲರ್ ಬರುತ್ತೆ. ಅದು ಟಾಪ್ ಎಂಡ್ ವೇರಿಯಂಟು, ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಟೋ ಕಂಟ್ರೋಲು, ಇದು ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಓಪನಿಂಗ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಲಕ್ಸುರಿ ವೆಹಿಕಲ್, ಇದನ್ನು ಡೀಸೆಲ್ ಆಟೋಮೆಟಿಕ್ ಕಾರ್ ಸರ್. ಇದು ಡೀಸೆಲಲ್ಲಿ ಆಟೋಮೆಟಿಕ್ ಕಾರು, ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 16-17 ಬರುತ್ತೆ, ಲಾಂಗಲ್ಲಿ 20 ಬರುತ್ತೆ ನಿಮಗೆ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಸರ್ ಅರೌಂಡು 7,75,000 ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. 745 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್.